ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರದೀಪ್ ಅಂಡ್ ನನ್ನ ಜೊತೆ ಇವತ್ತು ಡಾರ್ಕ್ ಎಡಿಷನ್ ನ ನೆಕ್ಸಾನ್ ಇದೆ. ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಸಬ್ ಕಾಂಪ್ಯಾಕ್ಟ್ ಎಸ್ ಯು ಅಂತಾನೆ ಹೇಳ್ಬೇಕು. ಸೇಲ್ಸ್ ಅಲ್ಲಿ ಚೆನ್ನಾಗಿದೆ ಅಂಡ್ ನೆಕ್ಸಾನ್ ಫೇಸ್ ಲಿಫ್ಟ್ ಆದ್ಮೇಲೆ ನೋಡಕ್ಕಂತೂ ಸಕ್ಕದಾಗಿದೆ. ಒನ್ ಆಫ್ ದ ಮೋಸ್ಟ್ ಸೆಲ್ಲಿಂಗ್ ಕಾರ್ ಈ ಸೆಗ್ಮೆಂಟ್ ಅಲ್ಲಿ. ಅಂಡ್ ಇವತ್ತು ಈ ವಿಡಿಯೋದಲ್ಲಿ ಏನೇನು ಚೇಂಜಸ್ ಆಗಿದೆ ಫೇಸ್ ಲಿಫ್ಟ್ ಆದ್ಮೇಲೆ ಅಂಡ್ ಓಡ್ಸಕ್ಕೆ ಯಾವ ತರ ಇದೆ ಎಲ್ಲ ಮಾಹಿತಿನಿ ಕೊಡ್ತೀನಿ. ಅಂಡ್ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ ನೋಡ್ತಿದ್ದೆ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫ್ರಂಟ್ ಡಿಸೈನ್ ನೋಡಿದ್ರೆ ಡಾರ್ಕ್ ಎಡಿಷನ್ ಆಗಿರೋದ್ರಿಂದ ಈವನ್ ಗ್ರಿಲ್ ಸ್ಕಿಡ್ ಪ್ಲೇಟ್ಸ್ ಎಲ್ಲ ಬ್ಲಾಕ್ ಔಟ್ ಮಾಡ್ಬಿಟ್ಟಿದ್ದಾರೆ. ಈವನ್ ಟಾಟಾ ಲೋಗೋ ಅಲ್ಲೂ ಸ್ಮೋಕಿ ಗ್ರೇನ ಮಾಡಿದ್ರೆ ನೋಡಕ್ಕಂತೂ ಸಕ್ಕದಾಗಿದೆ. ಅಂಡ್ ಫೇಸ್ ಲಿಫ್ಟ್ ಆದ್ಮೇಲೆ ನೆಕ್ಸಾನ್ ಇವಿ ತರ ಅಲ್ಲದೆ ಇದರಲ್ಲಿ ಕನೆಕ್ಟ್ DRLs ಇಲ್ಲ. ಸೈಡ್ ಅಲ್ಲಿ ನಮಗೆ DRL ಕೊಟ್ಟಿದ್ದಾರೆ. ಇಟ್ ಆಲ್ಸೋ ವರ್ಕ್ಸ್ ಆಸ್ ಅನ್ ಇಂಡಿಕೇಟರ್. ಹೆಡ್ ಲ್ಯಾಂಪ್ ಅಲ್ಲಿ ನಮಗೆ ಪ್ರೊಜೆಕ್ಟರ್ LED ಸೆಟಪ್ ಇದೆ. ಫಾಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಲೈಟ್ ಆಗಿ ವೆಂಟ್ಸ್ ಇದೆ, ನೋಡಕ್ ಸಕ್ಕದಾಗಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಗೆ 2 ಪಾರ್ಕಿಂಗ್ ಸೆನ್ಸರ್ ಸಿಗ್ತಾ ಇದೆ. ಇದು ಕ್ರಿಯೇಟಿವ್ ಪ್ಲಸ್ ವೇರಿಯಂಟ್, ಒಂಥರ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್. ಯಾಕಂದ್ರೆ ಇದರಲ್ಲಿ ನಿಮಗೆ ಒಳ್ಳೆ ಫೀಚರ್ಸ್ ಇದೆ. ಅಟ್ ದ ಸೇಮ್ ಟೈಮ್ 360 ಡಿಗ್ರಿ ಕ್ಯಾಮೆರಾ. ಅಂಡ್ ಈಗ ಬರೋ ನೆಕ್ಸಾನ್ ಅಲ್ಲಿ ಯು ಆಲ್ಸೋ ಗೆಟ್ ಅನ್ ADAS ಆಸ್ ವೆಲ್. ಸೊ ಫೀಚರ್ಸ್ ಅಲ್ಲಿ ADAS ಆಡ್ ಮಾಡಿರೋದ್ರಿಂದ ಫಸ್ಟ್ ಇನ್ ದ ಸೆಗ್ಮೆಂಟ್ ಗಾಡಿ ಆಗಿದೆ. ಫ್ರಂಟ್ ಅಲ್ಲಿ ನಮಗೆ 360 ಡಿಗ್ರಿ ಕ್ಯಾಮೆರಾ ಇದೆ. ಬಟ್ ನೀವು ಇನ್ನೂ ಟಾಪ್ ಎಂಡ್ ಮಾಡೆಲ್ಗೆ ಹೋದ್ರೆ ನಿಮಗೆ ADAS ಮತ್ತೆ ರೈನ್ ಸೆನ್ಸಿಂಗ್ ವೈಪರ್ ಅಲ್ಲಿ ಫ್ರಂಟ್ ಅಲ್ಲಿ ಕ್ಯಾಮೆರಾ, ಸೊ ಈ ತರ ಎಲ್ಲ ಬರುತ್ತೆ. ಬಟ್ ಐ ಥಿಂಕ್ ಈ ಕಾರಲ್ಲಿ ಏನೇನು ಫೀಚರ್ಸ್ ಇದೆಯೋ ಪರ್ಫೆಕ್ಟ್ ಆಗಿದೆ. ಈಗ ಮೇನ್ ಆಗಿ ಅಂಡರ್ ದ ಹುಡ್ ಮಾತಾಡಬೇಕು. ಹುಡ್ ನ ಎತ್ತೋದೇ ಕಷ್ಟ ಆಗಿರೋ. ಹೈಡ್ರಾಲಿಕ್ ಸ್ಟಡ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಿಕಾಸ್ ತುಂಬಾ ರಿಇನ್ಫೋರ್ಸ್ಮೆಂಟ್ಸ್. ಒನ್ ಆಫ್ ದ ಸೇಫೆಸ್ಟ್ ಗಾಡಿ ಇನ್ ದ ಕಂಟ್ರಿ. ಫಸ್ಟ್ 5 ಸ್ಟಾರ್ ಬಂದಿದ್ದು ಇಂಡಿಯಾ ಕಾರ್ ಅಂದ್ರೆ ಇದೆ. ಆ್ಯಂಡ್ ಇಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ 1.2 NA ಪೆಟ್ರೋಲು ಇದೆ. ಬಟ್ ಇದರಲ್ಲಿ 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ. ಪರ್ಫಾರ್ಮೆನ್ಸ್ ಇದೆ ಅಂಡ್ ಒಳ್ಳೆ ಡೀಸೆಂಟ್ ಸಿಟಿ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಇದರಲ್ಲಿ ನಮಗೆ 118 BHP ಬರುತ್ತೆ. ಹಾಗೆ 170-180 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗುತ್ತೆ. ಸೊ ಒಳ್ಳೆ ಪವರ್, ಒಳ್ಳೆ ಟಾರ್ಕ್ ಇದೆ. ಇಂಜಿನ್ ಬೇನ ನೋಡ್ಬೋದು ಯಾವ ತರ ಮಾಡಿದ್ದಾರೆ ಅಂತ. ಫೇಸ್ ಲಿಫ್ಟ್ ಆದ್ಮೇಲೆ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗಿದೆ. ಅಂಡ್ ನಾಯ್ಸು ತುಂಬಾ ಕಡಿಮೆ ಕಂಪೇರ್ ಟು ಡೀಸೆಲ್. ಯಾಕಂದ್ರೆ ಈ ನೆಕ್ಸಾನ್ ಅಲ್ಲಿ 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಡೀಸೆಂಟ್ ಪವರ್ ಬಟ್ ಟಾರ್ಕ್ ಅಂತೂ ಕ್ರೇಜಿ ಆಗಿದೆ. ಹುಡ್ ನ ಕ್ಲೋಸ್ ಮಾಡಿದ ತಕ್ಷಣ ಸೈಡ್ ಪ್ರೊಫೈಲ್ ಬಂದ್ರೆ ನಮಗೆ ವೀಲ್ ಆರ್ಚಸ್ ತುಂಬಾ ದೊಡ್ಡದಾಗೇನಿಲ್ಲ. ಬಟ್ ಇನ್ಸ್ಟೆಡ್ ಆಫ್ ಪಿಯಾನೋ ಬ್ಲಾಕ್ ಫಿನಿಶ್ ನಮ್ಗೆ ಸಿಯಾರಾ ತರ ಇಲ್ಲದೆ ನಾರ್ಮಲ್ ಬ್ಲಾಕ್ ಫಿನಿಶ್ ಅಲ್ಲಿ ಇದೆ. ಅಂಡ್ ಇದರಲ್ಲಿ ನಮಗೆ 16 ಇಂಚ್ ವೀಲ್ ಸಿಗ್ತಾ ಇದೆ. ಫ್ರಂಟ್ ಅಲ್ಲಿ ನಮಗೆ ಟ್ವಿನ್ ಡಿಸ್ಕ್ ಬ್ರೇಕ್ ಇದೆ, ABS ಇದೆ. ಬಟ್ ರಿಯರ್ ಅಲ್ಲಿ ನಮಗೆ ಡ್ರಮ್ ಬ್ರೇಕ್ ಇರೋದು. ಕಾಂಪಿಟೇಷನ್ ಕಂಪೇರ್ ಮಾಡಿದ್ರೆ ಟೈರ್ ನ ಪ್ರೊಫೈಲ್ ಸ್ವಲ್ಪ ದೊಡ್ಡದು. ನಿಮಗೆ 190 ಸೆಕ್ಷನ್ ಇಲ್ಲ 185 ಸೆಕ್ಷನ್ ಟೈರ್ಸ್ ಬರುತ್ತೆ ಈ ಕಾಂಪಿಟೇಷನ್ ಅಲ್ಲಿ. ಬಟ್ ಇದರಲ್ಲಿ 215/60 R16 ಇಂಚ್ ವೀಲ್ ಸಿಗ್ತಾ ಇದೆ. ಅಲಾಯ್ ವೀಲ್ಸ್ ಅಲ್ಲಿ ನಿಮಗೆ ಬ್ಲಾಕ್ ಔಟ್ ಫಿನಿಶ್ ನೋಡಬಹುದು. ಇಲ್ಲಿ ಸ್ವಲ್ಪ ಡೈಮಂಡ್ ಕಟ್ ಇದೆ, ಬಟ್ ಅದನ್ನು ಸ್ಮೋಕ್ ಮಾಡಿದ್ದಾರೆ. ಸೊ ತರ ಬ್ಲಾಕ್ ಕಾಣಿಸೋದಕ್ಕೆ ನಿಮಗೆ ಬ್ರೇಕ್ ಕ್ಯಾಲಿಪರ್ಸ್ ನ ನೋಡಬಹುದು. ಯಾಕಂದ್ರೆ ಫ್ರಂಟ್ ಅಲ್ಲಿ ನಮಗೆ ಟ್ವಿನ್ ಡಿಸ್ಕ್ ಬ್ರೇಕ್ ಬರ್ತಾ ಇದೆ. ಸೊ ABS, EBD, ESP ಇದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಸೈಡ್ ಅಲ್ಲಿ ನೋಡಿದ್ರೆ ನಮಗೆ #dark ಅಂತ ಒಂದು ಬ್ಯಾಡ್ಜಿಂಗ್ ನ ಕೊಟ್ಟಿದ್ದಾರೆ. ORVMs ಅಲ್ಲಿ ನಮಗೆ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. 360 ಡಿಗ್ರಿ ಕ್ಯಾಮೆರಾ, ಇದರಲ್ಲೂ ಪ್ರಾಪರ್ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಇಲ್ಲಿ ಡೋರ್ ಕ್ಲಾಡಿಂಗ್ಸ್ ನ ನೋಡಬಹುದು. ಸೊ ಒಂಥರ ಡ್ಯೂಯಲ್ ಕಲರ್ ತರ ಇದೆ. ರಿಕ್ವೆಸ್ಟ್ ಸೆನ್ಸರ್ ಆಪ್ಷನ್ ಕೂಡ ಇದೆ. ಕಾರು ನಿಮ್ಗೆ 4 ಮೀಟರ್ಸ್ ಅಷ್ಟು ಲೆಂತ್ ಬರುತ್ತೆ, ಅಂಡರ್ 4 ಮೀಟರ್ಸ್. ಸೊ ಸೆಗ್ಮೆಂಟ್ ಅಲ್ಲಿ ಐ ಥಿಂಕ್ ಎಲ್ಲ ಕಾರ್ಸ್ ಇಷ್ಟೇ ಲೆಂತ್ ಇರೋದು. ಅಂಡ್ ವೀಲ್ ಬೇಸ್ ಒನ್ ಆಫ್ ದ ಲಾಂಗೆಸ್ಟ್ ಇನ್ ದ ಸೆಗ್ಮೆಂಟ್. ಬಟ್ ಅಡ್ವಾಂಟೇಜ್ ಎಲ್ಲಂದ್ರೆ ಇದರ ವಿಡ್ತ್ ಕಾಂಪಿಟೇಷನ್ ಕಂಪೇರ್ ಮಾಡಿದ್ರೆ ಇದ್ರ ಒಳಗಡೆ ಸ್ಪೇಸ್ ಜಾಸ್ತಿನೇ ಇರುತ್ತೆ. ವೀಲ್ ಬೇಸ್ ಸೇಮ್ ಇದ್ರೂ ಒಳಗಡೆ ವಿಡ್ತ್ ಜಾಸ್ತಿ ಇದೆ. ಸೊ ಇದರಿಂದ ಸ್ಪೇಸ್ ಸಕ್ಕದಾಗಿರುತ್ತೆ. ಅಂಡ್ ಈವನ್ ಬೂಟ್ ಸ್ಪೇಸ್ ಚೆನ್ನಾಗಿದೆ. ಕನೆಕ್ಟೆಡ್ ಟೇಲ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಒಂಥರ ಯೂನಿಕ್ ಆಗಿ ಚೆನ್ನಾಗಿದೆ. ಟಾಟಾ ಲೋಗೋ, 360 ಡಿಗ್ರಿ ಕ್ಯಾಮೆರಾ, 2 ಪಾರ್ಕಿಂಗ್ ಸೆನ್ಸರ್, 4 ಕೊಟ್ಟಿದ್ರೆ ಚೆನ್ನಾಗಿರೋದು. ಶಾರ್ಕ್ ಫಿನ್ ಆಂಟಿನಾ ಅಂಡ್ ವೈಪರ್ಸ್ ನಮಗೆ ಸ್ಪಾಯ್ಲರ್ ಹೈಡ್ ಮಾಡ್ಬಿಟ್ಟಿದ್ರೆ ಇಲ್ಲಿ ಒಳಗಡೆ ಇದೆ. ಡಿಫಾಗರ್ಸ್ ಕೊಟ್ಟಿದ್ದಾರೆ. ಅಂಡ್ ಡಿಕ್ಕಿ ಓಪನ್ ಮಾಡೋಣ. 370-380 ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಇದೆ. 2 ಟ್ರಾಲಿ ಇದೆ. ಆಲ್ರೆಡಿ ಒಂದು ಟ್ರಾಲಿ ಇದೆ, ಇಲ್ಲೊಂದು ಟ್ರಾಲಿ ಇದೆ, ಬ್ಯಾಗ್ ಇದೆ, ಒಂದು ಕ್ಯಾಬಿನ್ ಬ್ಯಾಗೇಜ್ ಇದೆ. ಅಂಡ್ ಇನ್ನೂ ಒಂದು 2 ಬ್ಯಾಗ್ಸ್ ಇಡಬಹುದು. ಇಲ್ಲಿ ಎಲ್ಲ ಸ್ಪೇಸ್ ಇದೆ. ಸ್ಪೇಸ್ ವೈಸ್ ತುಂಬಾನೇ ಚೆನ್ನಾಗಿದೆ. ನಮಗೆ ಪಾರ್ಸೆಲ್ ಟ್ರೇ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ. ಅಂಡ್ ಒಳಗಡೆ ಸ್ಟೀಲ್ ಸ್ಪೇರ್ ವೀಲ್ ಸಿಗ್ತಾ ಇದೆ. ಅದು 15 ಇಂಚಸ್. ಲೈಟ್ ಆಪ್ಷನ್ಸ್ ಇದೆ. ಇಲ್ಲಿ 2 ಹುಕ್ ನು ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಬೂಟ್ ಸ್ಪೇಸ್ ತುಂಬಾ ಪ್ರಾಕ್ಟಿಕಲ್. ಎಸ್ಪೆಷಲಿ ನಾವು ಲಾಂಗ್ ಡ್ರೈವ್ಸ್ ಹೋಗ್ಬೇಕಾದ್ರೆ ಡೆಫಿನೆಟ್ಲಿ ವೆರಿ ಯೂಸಬಲ್. 5 ಜನಕ್ಕೆ ಬೂಟ್ ಸ್ಪೇಸ್ ಆರಾಮಾಗಿ ಸಾಕಾಗುತ್ತೆ. ಈ ICNG ನಮಗೆ 322 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಕೆಲವು ಗಾಡಿಗಳಲ್ಲಿ ಇಷ್ಟು CNG ಇಲ್ಲದೆ ಇರೋದ್ರಲ್ಲೇ ಬರೋದಿಲ್ಲ. ಬಟ್ CNG ಇದ್ದು ಇಷ್ಟು ಬರ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಟಾಟಾ ಪೇಟೆಂಟೆಡ್ ಟೆಕ್ನಾಲಜಿ ಇದೆ. ಅಂಡ್ ನೋಡಿ ಸ್ಪೇರ್ ವೀಲ್ ಕೂಡ ಮಿಸ್ ಮಾಡಿಲ್ಲ. ಸ್ಪೇರ್ ವೀಲ್ ಕೊಟ್ಟು CNG ಸಿಲಿಂಡರ್ ಕೊಟ್ಟು ಇಷ್ಟು ಬೂಟ್ ಸ್ಪೇಸ್ ಕೊಡ್ತಾ ಇದ್ದಾರೆ. ಅಂಡ್ ಇಂಟೀರಿಯರ್ಸ್ ಅಲ್ಲಿ ಎಸ್ಪೆಷಲಿ ಫೇಸ್ ಲಿಫ್ಟ್ ಆದ್ಮೇಲೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ. ಎಸ್ಪೆಷಲಿ 2 ಸ್ಪೋಕ್ ಸ್ಟೇರಿಂಗ್ ವೀಲ್, ನಮಗೆ ಇಲ್ಯುಮಿನೇಟೆಡ್ ಟಾಟಾ ಲೋಗೋ. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಮೀಡಿಯಾ ಕಂಟ್ರೋಲ್, ರೈಟ್ ಸೈಡ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಇದೆ. ಅಂಡ್ ADAS ಇರೋದು ನೀವು ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಸಿಗುತ್ತೆ. ಅಂಡ್ ಲೆದರ್ ರ್ಯಾಪ್ ಇದೆ. ಇಲ್ಲಿ ಒಂಥರ
ಪಿಯಾನೋ ಬ್ಲಾಕ್ ಫಿನಿಶ್, ಸೊ ವೆರಿ ನೈಸ್. ಅಂಡ್ ಆಫ್ ಮಾಡಿದ ತಕ್ಷಣ ಈ ಟಾಟಾ ಲೋಗೋ ಏನಿದೆ ಇದು ಹೋಗ್ಬಿಡುತ್ತೆ ಆಫ್ ಆಗಿದ ತಕ್ಷಣ. ನಮ್ಗೆ ನ್ಯೂ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತಾ ಇದೆ, ಸ್ಪಾನ್ಸಸ್ ತುಂಬಾ ಚೆನ್ನಾಗಿದೆ, ಫ್ಲೋಟಿಂಗ್ ಡಿಸ್ಪ್ಲೇ ತರ ಇದೆ. ಅಂಡ್ ಮೇನ್ ಡ್ರೈವರ್ಸ್ ಡಿಸ್ಪ್ಲೇ ಕೂಡ ನಮ್ಗೆ ಕಂಪ್ಲೀಟ್ ಡಿಜಿಟಲ್ ಯೂನಿಟ್ ನ ಕೊಟ್ಟಿದ್ದಾರೆ. ರೈಟ್ ಸೈಡ್ ಅಲ್ಲಿ ನಮ್ಗೆ ಫ್ಯೂಯಲ್ ಗೇಜ್ ಇದೆ, ಟೆಂಪರೇಚರ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಡಿಜಿಟಲ್ RPM ಇದೆ, ಅಂಡ್ ಎಲ್ಲಾ ತರದ ಇನ್ಫಾರ್ಮೇಶನ್ ನೀಟ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಗೆ 3 ರೈಡಿಂಗ್ ಮೋಡ್ಸ್ ಕೂಡ ಇದೆ, ಸಿಟಿ, ಈಕೋ ಹಾಗೆ ಸ್ಪೋರ್ಟ್ಸ್ ಮೋಡ್. ಅಂಡ್ ಈಚ್ ಮೋಡ್ ಯಾವ ತರ ಇದೆ ಅಂತ ನಾನು ಡ್ರೈವ್ ಮಾಡೋವಾಗ ಹೇಳ್ತೀನಿ. 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಅಂಡ್ AC ಕಂಟ್ರೋಲ್ಸ್ ನೋಡಿದ್ರೆ ಕಂಪ್ಲೀಟ್ ಟಚ್ ಸೆನ್ಸಿಟಿವ್ ಬಟನ್ಸ್ ಇದು. ಇಲ್ಲಿ AC ಕಂಟ್ರೋಲ್ಸ್ ಇದೆ, 2 ನಾಬ್ ನ ಕೊಟ್ಟಿದ್ದಾರೆ, ಬ್ಲೋವರ್ ಕಂಟ್ರೋಲ್ ಗೆ ಹಾಗೆ ಹೇಸಿ ಟೆಂಪರೇಚರ್ ಕಂಟ್ರೋಲ್ ಗೆ. ಅಂಡ್ 360 ಡಿಗ್ರಿ ಕ್ಯಾಮೆರಾ ನೋಡಬಹುದು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಗುರು, ಏನ್ ಕ್ಲಾರಿಟಿ, ಗೈಡ್ ಲೈನ್ಸ್ ನೋಡಬಹುದು. ನೀವು ನಾರ್ಮಲ್ ಆಗಿ ಓಡಿಸಬೇಕಾದ್ರೂ 360 ಡಿಗ್ರಿ ಕ್ಯಾಮೆರಾ ಆನ್ ಮಾಡ್ಕೊಂಡ್ರೆ ಕಂಪ್ಲೀಟ್ ವ್ಯೂ ಹಿಂದೆ ಇಲ್ಲ ಮುಂದೆ ಎರಡರಲ್ಲಿ ಒಂದು ಬರುತ್ತೆ. AC ವೆಂಟ್ಸ್ ಡಿಸೈನ್ ಚೆನ್ನಾಗಿದೆ, ಇಲ್ಲೊಂಥರ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ತರ ಕಾರ್ಬನ್ ಫೈಬರ್ ಫಿನಿಶ್ ತರ, ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್, ಇಲ್ಲಿ ಹಾರ್ಡ್ ಪ್ಲಾಸ್ಟಿಕ್ಸ್ ಇದೆ. ಎಲೆಕ್ಟ್ರಾನಿಕ್ ORVM ಇಲ್ಲ, ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ORVM ಇದೆ. ಅಂಡ್ ಇದರಲ್ಲಿ ನಮ್ಗೆ ಸನ್ ರೂಫ್ ಕೂಡ ಬರ್ತಾ ಇದೆ. ಸೊ ಅದರಿಂದ ಯು ಹ್ಯಾವ್ ಅ ಬೇಗ್ ಪ್ಯಾನರಾಮಿಕ್ ಸನ್ ರೂಫ್ ನೋಡಬಹುದು. ಕಂಪ್ಲೀಟ್ ಓಪನ್ ಅಪ್ ಆಗುತ್ತೆ. ಇಂಟೀರಿಯರ್ ಥೀಮು ಕಂಪ್ಲೀಟ್ಲಿ ಬ್ಲಾಕ್ ಇರೋದ್ರಿಂದ ಅಷ್ಟು ಲೈಟ್ ಬರ್ತಾ ಇಲ್ಲ. ಚಾರ್ಜಿಂಗ್ ಗೆ ನಮ್ಗೆ 45 ವೋಲ್ಟ್ ಫಾಸ್ಟ್ ಚಾರ್ಜರ್ ಜೊತೆಗೆ ನಾರ್ಮಲ್ USB ಸಾಕೆಟ್ ಜೊತೆಗೆ 12 ವೋಲ್ಟ್ ಸಾಕೆಟ್ ಇದೆ. ಅಂಡ್ ಫೋನ್ ಫಾಸ್ಟ್ ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸ್ಪಾಟ್ ಅಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಗ್ತಾ ಇದೆ. ಸೆಂಟರ್ ಆರ್ಮ್ ರೆಸ್ಟ್ ಇದೆ, ಒಳಗಡೆ ಸ್ಟೋರೇಜ್ ಆಪ್ಷನ್ ಇದೆ. ತುಂಬಾ ದೊಡ್ಡದಾದಂತ ಗ್ಲೌ ಬಾಕ್ಸ್, ಲಿಟರಲಿ ಸಕ್ಕತ್ ಸ್ಪೇಷಿಯಸ್ ಕೂಲ್ ಗ್ಲೌ ಬಾಕ್ಸ್ ಇದೆ. AC ವೆಂಟ್ಸ್ ನೋಡಬಹುದು, ಸ್ವಲ್ಪ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ, ಒಂಥರ ಕಾರ್ಬನ್ ಫೈಬರ್ ಫಿನಿಶ್. ಇಲ್ಲಿ ಲೆದರ್ ರ್ಯಾಪ್ ಮಾಡಿದ್ದಾರೆ, ಸಾಫ್ಟ್ ಟಚ್ ಮೆಟೀರಿಯಲ್, ಇಲ್ಲಿ ಹಾರ್ಡ್ ಪ್ಲಾಸ್ಟಿಕ್ಸ್ ಇದೆ, ತುಂಬಾ ಸ್ಪೀಕರ್ಸ್ ಇದೆ, ಸಬ್ ವೂಫರ್ ಇದೆ. ಅಂಡ್ ಡೋರ್ ಅಲ್ಲಿ ನೋಡಿದ್ರೆ ಡೋರ್ ನೋಡಿ ಎಷ್ಟು ಓಪನ್ ಆಗುತ್ತೆ, ಸೊ ಈಸಿ ಟು ಗೆಟ್ ಇನ್ ಅಂಡ್ ಗೆಟ್ ಔಟ್. ನಮ್ಗೆ ಇಲ್ಲಿ ಒಂದು ರಿಫ್ಲೆಕ್ಟರ್ ಇದೆ, ಆಲ್ಮೋಸ್ಟ್ 1.5 ಲೀಟರ್ ಬಾಟ್ಲ್ ಇಡಬಹುದು. ಇಲ್ಲಿ ಸ್ಪೇಸ್ ಇದೆ, ಅಂಬ್ರಾಲಾ ಹೋಲ್ಡರ್ ಇದೆ, ಇಲ್ಲೂ ಸ್ಪೇಸ್ ಇದೆ. ಅಂಡ್ ಇದನ್ನು ಕ್ರೋಮ್ ಫಿನಿಶ್ ಅಲ್ಲದೆ ಬ್ಲಾಕ್ ಔಟ್ ಫಿನಿಶ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಗೆ ಟ್ವೀಕರ್ಸ್ ಇದೆ, ಸ್ಪೀಕರ್ಸ್ ಇದೆ, ಡೋರ್ ನಾಬ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಅಟ್ ದ ಸೇಮ್ ಟೈಮ್ ನೀವು ಇಲ್ಲಿ ವಿಂಡೋ ಕಂಟ್ರೋಲ್ಸ್ ನೋಡಿದ್ರೆ ಡ್ರೈವರ್ಸ್ ಗೆ ನಮಗೆ 1 ಟಚ್ ಅಪ್ ಡೌನ್ ಇದೆ, ವಿಂಡೋಸ್ ಲಾಕಿಂಗ್ ಫಂಕ್ಷನ್ ಇದೆ. ನಮ್ಗೆ ಇದ್ರಲ್ಲಿ ಏನ್ ಸಿಗಲ್ಲ ಅಂದ್ರೆ ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ಇಲ್ಲ, ಆಟೋ ಹೋಲ್ಡ್ ಫೀಚರ್ ಇಲ್ಲ, ಬಟ್ ನಮ್ಗೆ ಮ್ಯಾನ್ಯುಯಲ್ ಫಂಕ್ಷನ್ ಇದೆ. ಸೊ ಅದು ಬಿಟ್ರೆ ಐ ಥಿಂಕ್ ದಿಸ್ ಇಸ್ ವೆರಿ ವೆರಿ ಪ್ರಾಕ್ಟಿಕಲ್ ಡೂಡ್. ಅಂಡ್ ಈಗ ರಿಯರ್ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಅಂತ ನೋಡೋಣ. ಎಸ್ಪೆಷಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಸಸ್ಪೆನ್ಷನ್ ಯಾವ ತರ ಟ್ಯೂನ್ ಆಗಿದೆ. ಸೊ ವಿಲ್ ಗೆಟ್ ಟು ನೋ ಎವ್ರಿಥಿಂಗ್. ಅಂಡ್ ಫಸ್ಟ್ ಇಂಪ್ರೆಷನ್ಸ್ ಕೂತಿದ ತಕ್ಷಣ ವೆರಿ ಕಂಫರ್ಟಬಲ್ ಸೀಟ್ಸ್, ಫ್ಲಶಿ ಆಗಿದೆ, ಕಂಫರ್ಟಬಲ್ ಆಗಿದೆ. ಅಂಡ್ ಸೆಂಟ್ರಲ್ಲಿ ನಮಗೆ ಆರ್ಮ್ ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್ ಬರೋದ್ರಿಂದ ವೆರಿ ವೆರಿ ನೈಸ್. ಮುಂದೆ ಸೀಟ್ ನನ್ನ ಹೈಟ್ ಗೆ ತಕ್ಕಾಗಿ ಅಡ್ಜಸ್ಟ್ ಮಾಡಿದೀನಿ, ನೋಡಬಹುದು. ನೀ ರೂಮ್ ಎಷ್ಟಿದೆ, ಅಂಡರ್ ಥೈ ಸಪೋರ್ಟ್ ತುಂಬಾನೇ ಚೆನ್ನಾಗಿದೆ. ಬಟ್ ಈಗ ಬರುವಂತ CR ಅಲ್ಲಿ ಎಸ್ಪೆಷಲಿ ಫ್ರಂಟ್ ಪ್ಯಾಸೆಂಜರ್ಸ್ ಗೆ ನಮಗೆ ಅಂಡರ್ ಥೈ ಸಪೋರ್ಟ್ ಕೂಡ ಅಡ್ಜಸ್ಟಬಿಲಿಟಿ ಇದೆ. ಇಲ್ಲಿ ನಮಗೆ ಸೀಟ್ ಪಾಕೆಟ್ಸ್ ಅಂತ ಯಾವ ತರ ಏನು ಇಲ್ಲ. ಇಲ್ಲಿ ಟ್ವೀಕರ್ಸ್, ಸ್ಪೀಕರ್ಸ್ ಇದೆ, ವಿಂಡೋ ಅಪ್ ಡೌನ್ ಬಟನ್ಸ್ ಇದೆ, ಯಾವ ತರ ಬ್ಲೈಂಡ್ಸ್ ಆಪ್ಷನ್ ಇಲ್ಲ. ಇಲ್ಲಿನೂ ಎಲ್ಲ ಬ್ಲಾಕ್ ಔಟ್ ಆಗ್ಬಿಟ್ಟಿದೆ. ಅಂಡ್ ಇದರಲ್ಲಿ ನಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ. ಸೊ ಇಲ್ಲಿ ಸೈಡ್ ಅಲ್ಲಿ ಕರ್ಟನ್ ಏರ್ ಬ್ಯಾಗ್ಸ್ ಅಂತೂ ಇದೆ, ಸ್ಪೆಷಲಿ ಆರ್ಮ್ ರೆಸ್ಟ್ ಇರೋದ್ರಿಂದ. ಅಂಡ್ ಅಟ್ ಸೇಮ್ ಟೈಮ್ ನಮಗೆ ಹಿಂದೆ ಇರೋ 2 ಪ್ಯಾಸೆಂಜರ್ಸ್ ಮಾತ್ರ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಸಿಗ್ತಾ ಇದೆ. ರಿಕ್ಲೈನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು, ಬಿಕಾಸ್ ದಿಸ್ ಇಸ್ ನಾಟ್ ಬೆಂಚ್ ಸೀಟ್, ಸ್ವಲ್ಪ ಇನ್ಕ್ಲೈನ್ ಆಗಿದೆ. ಸೊ ಅದರಿಂದ ಒಂಥರ ಸೋಫಾ ಮೇಲೆ ಕೂತ್ಕೊಂಡಂಗಿದೆ, ವೆರಿ ನೈಸ್. ನಮಗೆ AC ಬ್ಲೋವರ್ಸ್ ಇದೆ. ಅಂಡ್ ಹಿಂದೆನೂ ನಮಗೆ ಚಾರ್ಜರ್ ಇದೆ. ಸನ್ ರೂಫ್ ಕಂಪ್ಲೀಟ್ಲಿ ಓಪನ್ ಆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಲೈಟ್ ಬರುತ್ತೆ. ಸೊ ಪ್ರಿಟಿ ನೈಸ್. ಅಂಡ್ ಸೀಟ್ ಡಿಸೈನ್ ನೋಡಬಹುದು, ಒಂಥರ ಬ್ಲೂ ಆಕ್ಸೆಂಟ್ಸ್ ಡಾಟ್ಸ್ ನ ಕೊಟ್ಟಿದ್ದಾರೆ, ಒಂಥರ ವೆಂಟಿಲೇಟೆಡ್ ಸೀಟ್ ತರ. ಅಂಡ್ ಹಿಂದೆನೂ ನಮಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲಾ ಪ್ಯಾಸೆಂಜರ್ಸ್ ಇದೆ, ಆಲ್ 3 ಪ್ಯಾಸೆಂಜರ್ಸ್. ಅದ್ರ ಜೊತೆಗೆ ಚೈಲ್ಡ್ ಸೇಫ್ಟಿಗೂ ಐಸೋಫಿಕ್ ಮೌಂಟ್ಸ್ ಕೂಡ ಇದೆ. ಸೊ ಪ್ರಿಟಿ ನೈಸ್. ಬಟ್ ಒನ್ ಥಿಂಗ್ ಏನಂದ್ರೆ ನಾವು ಸೀಟ್ ಅಡ್ಜಸ್ಟಬಿಲಿಟಿ ಮುಂದೆ ಹಿಂದೆ ಏನಿಲ್ಲ, ನಮಗೆ ಸೈರೋಸ್ ಅಲ್ಲಿ ಬರ್ತಾ ಇದೆ. ಸೀಟ್ ರಿಕ್ಲೈನಿಂಗ್ ಅಡ್ಜಸ್ಟಬಿಲಿಟಿ ಆಪ್ಷನ್ ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಗುಡ್ ಥಿಂಗ್ ಏನಂದ್ರೆ ಇದು 60-40 ಸ್ಪ್ಲಿಟ್ ಆಗುತ್ತೆ. ಸೊ ಇಬ್ರೇ ಏನಾದ್ರು ಹೋಗ್ತಿದ್ದೀರಾ ಅಂದ್ರೆ ತುಂಬಾ ಲಗೇಜ್ ಹಾಕ್ಬೋದು. ಸ್ಟಿಲ್ ಬೂಟ್ ಸ್ಪೇಸ್ ಅಲ್ಲಿ ತುಂಬಾನೇ ಜಾಸ್ತಿ ಬೂಟ್ ಸ್ಪೇಸ್ ಇದೆ. ಸ್ಪೇಸ್ 3 ಜನ ಕೂತ್ಕೊಬಹುದು ಅಂದ್ರೆ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ವೈಡೆಸ್ಟ್ ಕಾರ್. ಡೆಫಿನೆಟ್ಲಿ 3 ಜನ ಕೂತ್ಕೊಬಹುದು. ನಾವ್ ಇವತ್ತು 3 ಜನ ಕೂತ್ಕೊಂಡೆಲ್ಲ ಟೆಸ್ಟ್ ಎಲ್ಲ ಮಾಡಿದ್ವಿ. ಶೋಲ್ಡರ್ ಟು ಶೋಲ್ಡರ್ ಇರುತ್ತೆ. ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್ ಫಾರ್ ಲಾಂಗ್ ಡ್ರೈವ್ಸ್. ನಂತರ ಪರ್ಸನಾಲಿಟಿ 3 ಜನ ಕೂತ್ಕೊಂಡ್ರೆ ಡೆಫಿನೆಟ್ಲಿ ಡಿಫಿಕಲ್ಟ್. ಬಟ್ ಸಿಟಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು 3 ಜನ ಆರಾಮಾಗಿ ಹೋಗ್ಬೋದು. ಬಟ್ ಸೆಂಟ್ರಲ್ಲಿ ನಮ್ಗೆ ಹೆಡ್ ರೆಸ್ಟ್ ಹೆಡ್ ರೆಸ್ಟೇ ಇಲ್ಲ ಆಕ್ಚುಲಿ. ಬಟ್ ಹೆಡ್ ರೆಸ್ಟ್ ಕೊಟ್ರೆ ಏನಂದ್ರೆ ವ್ಯೂ ತುಂಬಾನೇ ಕಮ್ಮಿ ಆಗ್ಬಿಡುತ್ತೆ. ಸೊ ದಾಟ್ಸ್ ಅನದರ್ ಥಿಂಗ್. ಸೆಂಟ್ರಲ್ಲಿ ನಮ್ಗೆ ಟನಲ್ ಇದೆ. ಸೊ ಸೆಂಟ್ರ್ ಪ್ಯಾಸೆಂಜರ್ ಏನಾದ್ರು ಕೂತ್ಕೊಂಡ್ರೆ ಸ್ವಲ್ಪ ಕಾಲ್ ನೋಡಿ ಸ್ವಲ್ಪ ಮೇಲೆ ಇರುತ್ತೆ. ಅಂಡ್ ಹಿಂದೆ ಕೂತ್ಕೊಂಡ್ರೆ ಸಸ್ಪೆನ್ಷನ್ ತುಂಬಾ ಸಾಫ್ಟ್ ಇಲ್ಲ. ಸೊ ಬಾಡಿ ರೋಲ್ ತುಂಬಾನೇ ಕಮ್ಮಿ ಇದೆ. ಆಲ್ರೈಟ್, ನೆಕ್ಸಾನ್ ಟರ್ಬೋ ಪೆಟ್ರೋಲ್ ನ ಡ್ರೈವ್ ಮಾಡೋಣ. 6 ಸ್ಪೀಡ್ ಮ್ಯಾನ್ಯುಯಲ್ ಇದೆ. ಓ ನೈಸ್. ಸ್ಟಾರ್ಟ್ ಮಾಡಿದ ತಕ್ಷಣನೇ ವೆರಿ ಗುಡ್ ಪಂಚ್ ಇನ್ ಪಿಕಪ್ ಇದೆ. ನೈಟ್ ಟೈಮ್ ಅಲ್ಲಿ ಹೆಡ್ ಲ್ಯಾಂಪು ಚೆನ್ನಾಗಿದೆ ಗುರು, ಬಿಕಾಸ್ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸೆಟಪ್ ಬರ್ತಾ ಇದೆ. ಸ್ಟೇರಿಂಗ್ ವೀಲ್ ಅಲ್ಲಿ ನಮಗೆ ಹೈಟ್ ಅಡ್ಜಸ್ಟಬಿಲಿಟಿ ಇದೆ, ರೀಚ್ ಅಡ್ಜಸ್ಟಬಿಲಿಟಿ ಇಲ್ಲ. ಸೊ ಅದು ಕೊಟ್ಟಿದ್ರೆ ಚೆನ್ನಾಗಿರೋದು. ಸೊ MID ನೈಟ್ ಟೈಮ್ ಅಲ್ಲೆಲ್ಲ ಸಗದಾಗಿ ಕಾಣಿಸ್ತಿದೆ ಗುರು. ಒನ್ ಆಫ್ ದ ಫಸ್ಟ್ ಥಿಂಗ್ ನೀವು ನೋಟಿಸ್ ಮಾಡೋದಂದ್ರೆ ಇದರ ಟರ್ಬೋ ಕಿಕ್ ಇನ್ ಆಗಿದ ತಕ್ಷಣ 2,500 RPM ಅಲ್ಲಿ ಫೀಲ್ಸ್ ವೆರಿ ವೆರಿ ಗುಡ್ ಗುರು. ಅಂಡ್ ವೆರಿ ಸ್ಟೇಬಲ್ ಕಾರ್ ಕೂಡ. ಈ ಒಂದು ನಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಜಾಸ್ತಿ ಇದ್ರೂ ಅನ್ಸ್ಟೇಬಲ್ ಇಲ್ಲ ಬಾಡಿ. ಸ್ವಲ್ಪ ಪ್ಲಶಿ ಅಂಡ್ ಸಾಫ್ಟ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ಸಿಟಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್
ಎಕ್ಸ್ಪೀರಿಯನ್ಸ್ ಬ್ಯಾಡ್ ರೋಡ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಕಂಫರ್ಟ್ ಸಕ್ಕದಾಗಿದೆ, ಸ್ಪೆಷಲಿ ಫ್ರಂಟ್ ಸೀಟ್ ಅಲ್ಲಿ ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಇದು ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಡೆಡ್ ಪೆಡಲ್ ಇಲ್ಲ. ಕ್ಲಚ್ ತುಂಬಾ ಸ್ಮೂತ್ ಆಗಿದೆ, ಬಟ್ ಇಟ್ ಈಸ್ ಗೋಯಿಂಗ್ ಲಿಟಲ್ ಡೀಪ್ ಇಸ್ ವಾಟ್ ಐ ಫೀಲ್. ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ORVMs ಇದೆ. ಸ್ಟೇರಿಂಗ್ ಫೀಡ್ಬ್ಯಾಕ್ ಚೆನ್ನಾಗಿದೆ. ತುಂಬಾ ವೆಯ್ಟ್ ಅಂತ ಏನಿಲ್ಲ ಸ್ಟೇರಿಂಗ್ ವೀಲ್ ಅಲ್ಲಿ, ಫೀಲ್ಸ್ ನೈಸ್. ಅಂಡ್ ಇದರಲ್ಲಿ ನಮ್ಗೆ ಬಿಗರ್ ವೀಲ್ಸ್ ಬರೋದ್ರಿಂದ ವೀಲ್ ಸೈಜ್ ಸ್ವಲ್ಪ ದೊಡ್ಡದಾಗಿರೋದ್ರ ಪ್ರೊಫೈಲ್, ಸೊ ಇದರಿಂದ ನಮ್ಗೆ ಇನ್ನು ಪ್ಲಾಂಟೆಡ್ ಆಗಿದೆ ಕಾರ್. ಅಂಡ್ ಹಳೆ ಮಾಡೆಲ್ ಕಂಪೇರ್ ಮಾಡಿದ್ರೆ ಈಗ ಸಸ್ಪೆನ್ಷನ್ ಡೆಫಿನೆಟ್ಲಿ ತುಂಬಾನೇ ಇಂಪ್ರೂವ್ ಆಗಿದೆ. ಬಟ್ ನಮ್ಗೆ ಯಾವುದೇ ರೀತಿಯಾದ ಆಂಬಿಯಂಟ್ ಲೈಟಿಂಗ್ ಇಲ್ಲ ಈ ಮಾಡೆಲ್, ಮೇ ಬಿ ಟಾಪ್ ಎಂಡ್ ಮಾಡೆಲ್, ಬಿಕಾಸ್ ಇವನ್ ಅಲ್ಟ್ರೋಸ್ ಅಲ್ಲಿ ನಮ್ಗೆ ಆಂಬಿಯಂಟ್ ಲೈಟಿಂಗ್ ಎಲ್ಲ ಇದೆ, ಬಟ್ ಇದರಲ್ಲಿ ಇಲ್ಲ. ಬಟ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಐ ಲೈಕ್ ದ ಬ್ರೇಕಿಂಗ್ ಆಸ್ ವೆಲ್, ಬಿಕಾಸ್ ಈಗ ನೋಡಿ ಕ್ವಿಕ್ ಬ್ರೇಕ್ ಟೆಸ್ಟ್ ನ ಮಾಡಿದೆ. ಫಸ್ಟ್ ಗೇರಲ್ಲಿ 48 ವರ್ಗೂ ಹೋಗ್ತಾ ಇದೆ. ಸೆಕೆಂಡ್ ಗೇರ್ ಅಲ್ಲಿ ನಮ್ಗೆ 86, 87 ಹೋಗ್ತಾ ಇದೆ. ಅಂಡ್ ಈವನ್ ಥರ್ಡ್ ಗೇರ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೈಸ್ 100, 110, 120 ಅಷ್ಟು ನಮಗೆ ಥರ್ಡ್ ಗೇರ್ ಅಲ್ಲೇ ಹೋಗ್ತಿದೆ. ಸೊ ದಟ್ ಈಸ್ ಅ ಸ್ಪೀಡ್ ಲಿಮಿಟ್. ಬಟ್ 80 ನಮ್ಗೊಂದು ಬೀಪ್ ಬರುತ್ತೆ. 120 ಆದ್ಮೇಲೆ ನಮಗೆ ಕಂಟಿನ್ಯೂಸ್ ಬೀಪ್ಸ್ ಬರ್ತಾನೆ ಇರುತ್ತೆ. ಓವರ್ ಆಲ್ ಪ್ರಿಟಿ ನೈಸ್. ಬಟ್ ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಇಲ್ಲ. ಇರೋ AC ಫಂಕ್ಷನ್ಸ್ ಅಲ್ಲಿ ನಮಗೆ ಐ ಡೋಂಟ್ ಥಿಂಕ್ ಯು ರಿಯಲಿ ನೀಡ್ ದ ವೆಂಟಿಲೇಟೆಡ್ ಸೀಟ್. ಇಂಟರ್ನಲ್ AC ಅಲ್ಲಿ ಕೂಲಿಂಗ್ ಚೆನ್ನಾಗಿದೆ. ನನಗೆ ORVM ಅಲ್ಲಿ ವ್ಯೂ ಚೆನ್ನಾಗಿದೆ. ಸೊ A ಪಿಲ್ಲರ್ ಸ್ವಲ್ಪ ದೊಡ್ಡದಾಗಿದೆ. ಆಬ್ವಿಯಸ್ಲಿ ಸೇಫ್ಟಿಗೆ ಅಷ್ಟು ಚಂಕಿಯಾಗಿ ಕೊಟ್ಟಿದ್ದಾರೆ. ವ್ಯೂ ಚೆನ್ನಾಗಿದೆ. ಇಲ್ಲಿ ORVM ಅಡ್ಜಸ್ಟಬಿಲಿಟಿ ಇದೆ. ಆಟೋ ಫೋಲ್ಡಿಂಗ್ ಫಂಕ್ಷನ್ ಇದೆ ORVM ಅಲ್ಲಿ. ಐ ಲೈಕ್ ಡ್ರೈವಿಂಗ್ ದಿಸ್ ಕಾರ್ ಮ್ಯಾನ್. ಒಳ್ಳೆ ರೆಸ್ಪಾನ್ಸ್ ಇದೆ. ಅಂಡ್ ಇದರಲ್ಲಿ ನಿಮಗೆ ಬಿಗ್ಗೆಸ್ಟ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಆಲ್ಮೋಸ್ಟ್ 44 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದ್ರಲ್ಲಿ ಬರುತ್ತೆ. ಟ್ಯಾಂಕ್ ರೇಂಜ್ ಸ್ವಲ್ಪ ಕಡಿಮೆನೆ. ನಿಮ್ಗೆ ಟೈಸರ್ ಅನ್ನೋ ಗಾಡಿಯಲ್ಲಿ, ಟೈಸರ್ ಅಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಇದ್ರೂ ನಿಮ್ಗೆ ಮೈಲೇಜ್ ಹತ್ತರ ಗಾಡಿಯಲ್ಲಿ ಜಾಸ್ತಿ ಬರುತ್ತೆ. ವೆರಾಸ್ ಇದರಲ್ಲಿ ನಿಮ್ಗೆ 17 ಅಂತ ಕ್ಲೇಮ್ ಮಾಡ್ತಿದ್ರೆ 17.5 ಸಿಕಲ್ಲಿ ನಿಮ್ಗೆ 12, 13 ಸಿಟಿಯಲ್ಲಿ ಬರುತ್ತೆ. ಇನ್ನು ಹೈವೇಸ್ ಅಲ್ಲಿ ಹೋದ್ರೆ ಜಾಸ್ತಿ ಅಂದ್ರೆ 14, 15 ಅಷ್ಟು ಮೈಲೇಜ್ ಸಿಗುತ್ತೆ. ಸೊ ಟ್ಯಾಂಕ್ ರೇಂಜ್ ಅಂದ್ರೆ 700 ಇಂದ 750 ಕಿಲೋಮೀಟರ್ಸ್ ಟ್ಯಾಂಕ್ ರೇಂಜ್ ಎಕ್ಸ್ಪೆಕ್ಟ್ ಮಾಡಬಹುದು. ವೆರಾಸ್ ನೀವು ಮ್ಯಾಗ್ನೈಟ್ ಅಲ್ಲೂ ಆಲ್ಮೋಸ್ಟ್ ಸಿಮಿಲರ್, ಟೈಸರ್ ಅಲ್ಲಿ ನೀವು ಇನ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ನೀವು ಡಾರ್ಕ್ ಎಡಿಷನ್ ತಗೊಳ್ದೆ ನಾರ್ಮಲ್ ನೆಕ್ಸಾನ್ ಹೋದ್ರೆ ಇನ್ನು ಸ್ವಲ್ಪ ಲೈಟರ್ ಇಂಟೀರಿಯರ್ಸ್ ಬರುತ್ತೆ. ಸೊ ಅವಾಗ ಕ್ಯಾಬಿನ್ ಒಳಗಡೆ ಕೋಸಿ ಆಗಿರುತ್ತೆ. ಡಾರ್ಕ್ ಎಡಿಷನ್ ಫೀಲ್ಸ್ ಬಿಗ್ ಮ್ಯಾನ್. ಸೇಫ್ಟಿ ವೈಸ್ ಅಲ್ಲಿ ನಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್, ಟ್ರಾಕ್ಷನ್ ಕಂಟ್ರೋಲ್, EBD, ESP, ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ. ಅಂಡ್ ಇನ್ನೊಂದು ನನಗೆ ಇಷ್ಟ ಆಗಿದೆ ಏನಂದ್ರೆ ಈ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್. ಕ್ಯಾಮ್ರಾದಲ್ಲಿ ನಾವು ಇಂಡಿಕೇಟರ್ ಹಾಕಿದ ತಕ್ಷಣ ನೋಡಿ ಇಷ್ಟು ಕ್ಲೀನ್ ಆಗಿ ವ್ಯೂ ಬರುತ್ತೆ. ಬಟ್ ನೀವೇನಾದ್ರು ಮ್ಯಾಪ್ಸ್ ಹಾಕಿರ್ತೀರಾ ಅಂದ್ರೆ ಅದು ಹೈಡ್ ಆಗ್ಬಿಡುತ್ತೆ. ಸೊ ದಟ್ಸ್ ಅನದರ್ ಥಿಂಗ್. ಬಟ್ ನೋಡಿ ಈಗ ರೈಟ್ ಅಲ್ಲಿ ಹಾಕ್ತೀನಿ, ರೈಟ್ ಅಲ್ಲಿ ಎಷ್ಟು ಚೆನ್ನಾಗಿ ಕ್ಯಾಮ್ರಾ ಬರ್ತಾ ಇದೆ. ಸೊ ಇದು ಒಂದು ಸೂಪರ್ ಯೂಸ್ಫುಲ್ ಫೀಚರ್. 5 ಸ್ಟಾರ್ ರೇಟೆಡ್ ಕಾರ್. ಇಂಡಿಯಾದಲ್ಲಿ ಸೇಫ್ಟಿ ರೇಟಿಂಗ್ ನೇ ಚೇಂಜ್ ಮಾಡಿದಂತ ಗಾಡಿ ಇದೆ ನೆಕ್ಸಾನ್. ಫಸ್ಟ್ 5 ಸ್ಟಾರ್. ಟಾಟಾದವರು ಸ್ಟೀಲ್ ಕಂಪನಿಲಿ ಎಷ್ಟು ಸ್ಟೀಲ್ ಇದೆಯೋ ಎಲ್ಲ ಈ ಗಾಡಿಗಳಲ್ಲಿ ತುಂಬಿಸ್ಬಿಟ್ಟು ಫುಲ್ ಸೇಫ್ಟಿ ಮಾಡ್ಬಿಟ್ಟಿದ್ದಾರೆ. ಸೊ ಕಾಂಪಿಟೇಷನ್ಗೆ ದೇ ಆರ್ ಸ್ಟಿಲ್ ಟ್ರೈಂಗ್ ಟು ಕ್ಯಾಚ್ ಅಪ್ ಈ ಸೇಫ್ಟಿ ಸ್ಟ್ಯಾಂಡರ್ಡ್ ಗೆ. ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್, ಬಿಗರ್ ವೀಲ್ಸ್, ಒಳ್ಳೆ ಬೂಟ್ ಸ್ಪೇಸ್, ಹಿಂದೆ ಕ್ಯಾಬಿನ್ ಸ್ಪೇಸ್ ಚೆನ್ನಾಗಿದೆ. ವೆರಿ ಗುಡ್ ಎಂಜಿನ್ ಆಪ್ಷನ್. ಸ್ಪೆಷಲಿ ನಾನು ಡೀಸೆಲ್ ಓಡಿಸಿದ್ದೀನಿ. ಮೈ ಗಾಡ್, ವೆರಿ ನೈಸ್. ಎಸ್ಪೆಷಲಿ ಹೈವೇಸ್ ಅಲ್ಲಿ ಯು ವಿಲ್ ಲವ್ ಇಟ್. ಯಾಕಂದ್ರೆ ಮೈಲೇಜು ಜಾಸ್ತಿ ಬರುತ್ತೆ, ಫನ್ನು ಇದೆ ಓಡ್ಸಕ್ಕೆ ಡೀಸೆಲ್ ಗಾಡಿ. ಬಟ್ ಸಿಟಿಯಲ್ಲಿ ಅಷ್ಟು ಮಜಾ ಇಲ್ಲ. ಸೊ ನೀವೇನಾದ್ರು ಹೈವೇ ಯೂಸೇಜ್ ಜಾಸ್ತಿ ಇದೆ ಅಂದ್ರೆ ಗೋ ಫಾರ್ ದ ಡೀಸೆಲ್. ನನ್ನ ಡ್ರೈವಿಂಗ್ ಇಂಪ್ರೆಷನ್ ನೋಡಿದ್ರಿ ನೀವು. ಬಟ್ ಮಾರ್ನಿಂಗ್ ಇಂದ ನಾವು ಬ್ಯಾಕ್ ಟು ಬ್ಯಾಕ್ 3-4 ಸಬ್ ಕಾಂಪ್ಯಾಕ್ಟ್ SUV ಓಡಿಸ್ತಾ ಇದ್ವಿ. ಅಂಡ್ ಅದು ಎಲ್ಲಾ ಕಾರ್ನು ಇವರು ಓಡಿಸ್ತಾರೆ. ನಮ್ಮ ಬ್ರದರ್ ಶಿವು, ನಿಮ್ಗೆ ಯಾವ ಕಾರ್ ಇಷ್ಟ ಆಯ್ತು ಆ 3-4 ಕಾರ್ಸ್ ಅಲ್ಲಿ? ನಾನು ಮಾರ್ನಿಂಗ್ ಇಂದ ಒಂದು 3 ಕಾರ್ಸ್ ನಾನು ಟ್ರೈ ಮಾಡಿದ್ದೀನಿ. ಅದರಲ್ಲಿ ನಾನು ನೆಕ್ಸಾನ್ ನಂಗೆ ತುಂಬಾ ಇಷ್ಟ ಆಯಿತು. ಯಾಕೆ? ಇದು ಡ್ರೈವಿಂಗ್ ಓಡಿಸ್ಲಿಕ್ಕೂ ತುಂಬ ಚೆನ್ನಾಗಿದೆ. ಇನ್ನೊಂದು ಇವಾಗಿರೋ ರೋಡ್ ಕಂಡೀಷನ್ಸಲ್ಲಿ ನಮ್ಮ ಸೇಫ್ಟಿ ತುಂಬ ಇಂಪಾರ್ಟೆಂಟು. ಇವಾಗ ಬರೋ ಕಾರಲ್ಲಿ ಸೇಫ್ಟಿ ತುಂಬ ಕಾರಲ್ಲಿ ಇರೋದಿಲ್ಲ. ಇದರಲ್ಲಿ ತುಂಬ ಸೇಫ್ಟಿ ಇದೆ. 5 ಸ್ಟಾರ್. ಡ್ರೈವಿಂಗ್ ಫೀಲ್ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ. ಇವ್ರ ಹತ್ರ ಆಲ್ರೆಡಿ ಡೀಸೆಲ್ i20 ಇದೆ. ನಾನು ಸೂನ್ ಅದನ್ನ ರಿವ್ಯೂ ಮಾಡ್ತೀನಿ. 10 years ಓನರ್ಶಿಪ್ ರಿವ್ಯೂ. ಈಗಲೂ ಹೊಸ ಕಾರ್ ತರ ಇದೆ. ಸೂನ್ ಅದನ್ನು ರಿವ್ಯೂ ಮಾಡ್ತೀನಿ. ಬಟ್ ಡೆಫಿನೆಟ್ಲಿ ನನಗೂ ಸಕ್ಕತ್ ಇಷ್ಟ ಆಯ್ತು ಗುರು ನೆಕ್ಸಾನ್. ಅಲ್ಲ ಹೌದೌದು, ಕೊಡ್ಬೋದು 14 ಲಕ್ಷ ಆರಾಮಾಗಿ ಕೊಡ್ಬೋದು. ಬಿಕಾಸ್ ನಾನು ಪ್ರೈಸ್ ಎಷ್ಟಿರ್ಬೋದು ಅಂತ ಕೇಳಿದಾಗ ಇವರು 18 lakhs ಅಂತ ಅಂದ್ರು. ಬಟ್ ಇದರ ಆನ್ ರೋಡ್ ಬಂದು 14.5 ಏನೋ ಬರ್ತಾ ಇದೆ ಕ್ರಿಯೇಟಿವ್ ಪ್ಲಸ್ ಎಡಿಷನ್. ಇವಾಗ ಇರೋ ಕಾರ್ಗಳಲ್ಲಿ 14 lakhs ಅಲ್ಲಿ ಇಷ್ಟೊಂದು ಸೇಫ್ಟಿ ಕೊಡ್ತಾ ಇದ್ದಾರೆ ಅಂದ್ರೆ ತುಂಬಾ ಹೊಡ್ತಿದೆ. ಸೊ ಇನ್ ದ ಎಂಡ್ ಈ ಕಾರ್ನ ಕೊನೆ ಅನಿಸಿಕೆ ಏನು ಅಂದ್ರೆ ಡೆಫಿನೆಟ್ಲಿ ತಗೊಬಹುದು. ಬಿಕಾಸ್ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಒಳ್ಳೆ ಸೇಫ್ಟಿ ಇದೆ, ವೆರಿ ವೆರಿ ಗುಡ್ ಪರ್ಫಾರ್ಮೆನ್ಸ್. ಅಂಡ್ ಇಫ್ ಯು ಸಿ ಕಾಂಪಿಟೇಷನ್ ಅಲ್ಲಿ ನಿಮಗೆ ಆಪ್ಷನ್ಸ್ ತುಂಬಾನೇ ಕಮ್ಮಿ. ಯು ಹ್ಯಾವ್ ಕೈಲಾಕ್ ಇದೆ, ನಿಮಗೆ ವೆನ್ಯೂ ಸಾನೆಟ್ ಇರ್ಬೋದೇನೋ. ಬಟ್ ಸೇಫ್ಟಿಯಲ್ಲಿ ಕಂಪೇರ್ ಟು ದಟ್ ದಿಸ್ ಇಸ್
ಸೋ ಮಚ್ ಬೆಟರ್. ಬಟ್ ಅದರಲ್ಲೆಲ್ಲ ನಿಮಗೆ 1 ಲೀಟರ್ ಇಂಜಿನ್, ಈವನ್ ಮ್ಯಾಗ್ನೈಟ್ ಅಲ್ಲೂ ಅಷ್ಟೇ, ಫ್ರಾಂಕ್ಸ್ ಅಲ್ಲೂ ಅಷ್ಟೇ ನಿಮಗೆ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ. ಬಟ್ ಇದರಲ್ಲಿ ನಮಗೆ 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಸೊ ವೆರಿ ವೆರಿ ಗುಡ್ ಪರ್ಫಾರ್ಮೆನ್ಸ್. ಬಟ್ ಮೇ ಬಿ ಪೆಟ್ರೋಲ್ ಅಲ್ಲಿ ಸ್ವಲ್ಪ ಮೈಲೇಜ್ ಕಡಿಮೆ ಬರುತ್ತೆ. ಬಟ್ ಅಂಥವ್ರಿಗೆ ನೀವು ಗೋ ಫಾರ್ ದ ಡೀಸೆಲ್ 1.5 ಲೀಟರ್, ಎಸ್ಪೆಷಲಿ ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸ್ ಜೊತೆಗೆ ಫೀಲ್ಸ್ ವೆರಿ ನೈಸ್. ಬಟ್ 14 lakhsಗೆ ಡೆಫಿನೆಟ್ಲಿ ವರ್ತ್ ಇಟ್. ನಿಮ್ಗೆ ಹೇಗನ್ಸ್ತು ಈ ಡಾರ್ಕ್ ಎಡಿಷನ್ ನೆಕ್ಸಾನ್? ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಇದೇ ತರ ಕನ್ನಡ ಕಾಂಟೆಂಟ್ಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಯಾವಾಗಲೂ ಸೀಟ್ ಬೆಲ್ಟ್ ಹಾಕೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ, ಸ್ಟೇ ಸೇಫ್.